ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಅರ್ಜುನನು ಹಿಂದೆ ತನಗೆ ಹೇಳಿದ ಗೀತಾರ್ಥವನ್ನು ಇನ್ನೊಮ್ಮೆ ವಿವರಿಸಿ ಉಪದೇಶಿಸುವಂತೆ ಕೃಷ್ಣನನ್ನು ಪ್ರಾರ್ಥಿಸಿದುದು. ಆತನು ಅಂದರೆ ಶ್ರೀಕೃಷ್ಣನು ಸಿದ್ಧಕಾಶ್ಯಪ ಸಂವಾದ ವಿಚಾರವನ್ನು ತಿಳಿಸಿದುದು ಎಂಬ 17ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ಅಶ್ವಮೇಧಿಕ ಪರ್ವದ ಇನ್ನೊಂದು ಉಪಪರ್ವವಾದ ಅನುಗೀತ ಪರ್ವವು ಪ್ರಾರಂಭವಾಗುತ್ತಿದೆ. ಜನಮೇಜಯನು ಕೇಳುತ್ತಾನೆ, ವೈಶಂಪಾಯನರಲ್ಲಿ, ಓ ಬ್ರಾಹ್ಮಣ, ಶತ್ರುಜಯವಾದ ಮೇಲೆ ಆ ಸಭೆಯಲ್ಲಿ ವಿನೋದಿಸುತ್ತಿದ್ದ ಕೃಷ್ಣಾರ್ಜುನರಿಬ್ಬರಿಗೂ ಆಮೇಲೆ ನಡೆದ ಮಾತುಗಳೇನು ಎನ್ನಲು ವೈಶಂಪಾಯನರು ಹೇಳುತ್ತಾರೆ, ರಾಜ, ಅರ್ಜುನನು ಕೃಷ್ಣನೊಡನೆ ಸಂತೋಷದಿಂದ ಆ ಸಭೆಯಲ್ಲಿ ವಿನೋದಿಸುತ್ತಿದ್ದನಷ್ಟೇ. ಅವರಿಬ್ಬರು ಪರಿಜನ ಪರಿವೃತರಾಗಿ ಆ ಸಭೆಯಲ್ಲಿ ರಮ್ಯವಾದ ಒಂದು ಸ್ಥಳಕ್ಕೆ ಬಂದು ಕುಳಿತರು. ಆಗ ಅರ್ಜುನನು ಕೃಷ್ಣನನ್ನು ಕುರಿತು, ದೇವಕಿ ಪುತ್ರ, ಯುದ್ಧವು ಆರಂಭವಾದಾಗ ನಾನು ನಿನ್ನ ಮಹಿಮೆಯನ್ನು, ನಿನ್ನ ಈಶ್ವರ ಸ್ವರೂಪವನ್ನು ತಿಳಿದುಕೊಂಡೆನು. ಹಿಂದೆ ನೀನು ವಿಶ್ವಾಸದಿಂದ ತಿಳಿಸಿದ ಗೀತಾರ್ಥಗಳೆಲ್ಲವೂ ಯುದ್ಧಾತುರದಲ್ಲಿದ್ದ ನನಗೆ ಈಗ ಮರೆತು ಹೋಗಿವೆ. ಆ ವಿಷಯಗಳನ್ನು ಅಡಿಗಡಿಗೆ ಕೇಳಬೇಕೆಂಬ ಕುತೂಹಲವು ನನ್ನ ಮನಸ್ಸಿನಲ್ಲಿರುವುದು. ನೀನಾದರೂ ಶೀಘ್ರದಲ್ಲಿಯೇ ದ್ವಾರಕೆಗೆ ಹೋಗುವುದರಲ್ಲಿರುವೆ ಎಂದನು. ಅದನ್ನು ಕೇಳಿ ತೇಜಸ್ವಿಯು ವಾಕ್ಚತುರನೂ ಆದ ಕೃಷ್ಣನು ಅರ್ಜುನನನ್ನು ಆಲಂಗಿಸಿ, ಓ ಪಾರ್ಥ, ನಾನು ನಿನಗೆ ರಹಸ್ಯವೂ ಸನಾತನವೂ ಆದ ಧರ್ಮ ಸ್ವರೂಪಗಳನ್ನು, ಅವುಗಳಿಂದ ಲಭ್ಯವಾಗುವ ಶಾಶ್ವತವಾದ ಎಲ್ಲಾ ಲೋಕಗಳನ್ನು ತಿಳಿಸಿರುವೆನು. ನೀನು ಅನ್ಯಮನಸ್ಕನಾಗಿ ಅವನ್ನೆಲ್ಲ ಮನಸ್ಸಿನಲ್ಲಿಡದೆ ಮರೆತು ಹೋದುದು ನನಗೆ ಬಹಳ ಅಪ್ರಿಯವಾಗಿರುವುದು. ಅವೆಲ್ಲ ಈಗ ತಿರುಗಿ ನನ್ನ ಸ್ಮರಣೆಗೆ ಬರುವುದು ಕಷ್ಟವೇ. ಪಾಂಡವ, ನೀನು ಶ್ರದ್ಧೆಯಿಲ್ಲದವನು ಮತ್ತು ಮಂದಮತಿ ಎಂದು ತೋರುವುದು. ಮತ್ತೊಮ್ಮೆ ನಾನು ಅವೆಲ್ಲವನ್ನು ನಿನಗೆ ಹಾಗೆಯೇ ಹೇಳಲಾರೆನು. ಆಗ ಚಿತ್ತ ಸಮಾಧಾನದಿಂದ ಪರಬ್ರಹ್ಮ ಸ್ವರೂಪವನ್ನು ನನ್ನ ಯೋಗ ಬಲದಿಂದ ಹೇಳಿದೆನು. ಅವೆಲ್ಲವನ್ನೂ ತಿರುಗಿ ಅದೇ ರೀತಿಯಲ್ಲಿ ಈಗ ಹೇಳಲು ಸಾಧ್ಯವಿಲ್ಲ. ಆದರೆ ಈಗ ಆ ವಿಷಯದಲ್ಲಿ ಪುರಾತನವಾದ ಒಂದು ಇತಿಹಾಸವನ್ನು ಸಾಂಗವಾಗಿ ಹೇಳುವೆನು. ಅದನ್ನು ತಿಳಿಯುವುದರಿಂದಲೂ ನಿನಗೆ ಉತ್ತಮ ಗತಿಯು ಲಭಿಸುವುದು. ಹಿಂದೊಮ್ಮೆ ಒಬ್ಬ ಬ್ರಾಹ್ಮಣನು ಸ್ವರ್ಗಲೋಕಕ್ಕೂ ಬ್ರಹ್ಮಲೋಕಕ್ಕೂ ನಿರಂಕುಶವಾಗಿ ಹೋಗಿ ಹಿಂತಿರುಗಿ ಬರುತ್ತಿದ್ದನು. ಆಗ ನಾವು ಆತನನ್ನು ಪೂಜಿಸಿ ಕೆಲವು ವಿಷಯಗಳನ್ನು ಕೇಳಿದೆವು. ಪಾರ್ಥ, ಆಗ ಆತನು ತಿಳಿಸಿದ ವಿಷಯಗಳನ್ನೇ ನಿನಗೆ ತಿಳಿಸುವೆನು. ನಿಷ್ಕಲ್ಮಶ ಹೃದಯದಿಂದ ಕೇಳು. ಆಗ ಆ ಬ್ರಾಹ್ಮಣನು ನನ್ನನ್ನು ಕುರಿತು, ಓ ವಾಸುದೇವ, ಪ್ರಾಣಿಗಳ ಮೇಲಿನ ಕರುಣೆಯಿಂದ ನೀನು ಯಾವ ಮೋಕ್ಷ ಧರ್ಮವನ್ನು ಕುರಿತು ಕೇಳುವೆಯೋ, ಅಜ್ಞಾನವನ್ನು ನೀಗಿಸತಕ್ಕ ಆ ವಿಚಾರವನ್ನು ನಾನು ಯಥಾವತ್ತಾಗಿ ತಿಳಿಸುವೆನು. ಎಚ್ಚರಿಕೆಯಿಂದ ಕೇಳು. ತಪಸ್ವಿಯು ಧರ್ಮಸೂಕ್ಷ್ಮವನ್ನು ತಿಳಿದವನು ಆದ ಕಾಶ್ಯಪನೆಂಬ ಒಬ್ಬ ಬ್ರಾಹ್ಮಣನು ಮತ್ತೊಬ್ಬ ಬ್ರಾಹ್ಮಣನ ಬಳಿಗೆ ಹೋದನು. ಆ ವಿಪ್ರನು ಧರ್ಮ ರಹಸ್ಯಗಳನ್ನು ಅರಿತವನು, ವೇದವಿದನು, ಶಾಸ್ತ್ರಜ್ಞಾನದ ಅಂತ್ಯವನ್ನು, ಯೋಗ ಬಲದಿಂದ ಉಂಟಾದ ಜ್ಞಾನವನ್ನು ಪಡೆದವನು, ಲೌಕಿಕ ತತ್ವಾರ್ಥಗಳಲ್ಲಿ ಸಮರ್ಥನು, ಸುಖ ದುಃಖಗಳ ಸ್ವರೂಪವನ್ನು ಅರಿತವನು, ಜಾತಿ ಸ್ಮರಣದ ತತ್ವವನ್ನು ಅರಿತವನು, ಪುಣ್ಯ ಪಾಪಗಳನ್ನು ತಿಳಿದವನು, ಉತ್ತಮಾಧಮ ಪ್ರಾಣಿಗಳಿಗೆ ಅವುಗಳ ಸಕರ್ಮದಿಂದ ಉಂಟಾಗುವ ಗತಿಗಳನ್ನೆಲ್ಲ ಬಲ್ಲವನು, ಮುಕ್ತನಂತೆ ಸಂಚರಿಸುವವನು, ಸಿದ್ಧನು ಮತ್ತು ಇಂದ್ರಿಯ ನಿಗ್ರಹವುಳ್ಳವನು, ಬ್ರಹ್ಮ ತೇಜಸ್ಸುಳ್ಳವನು, ಲೋಕ ಸಂಚಾರಿ, ಅಂತರ್ಧಾನ ಗತಿಯನ್ನು ತಿಳಿದು ಚಕ್ರಧಾರಿಗಳಾದ ಸಿದ್ಧರೊಡನೆ ಗೋಪ್ಯವಾಗಿ ಸಂಚರಿಸುವವನು, ಅವರೊಡನೆ ಕುಳಿತು ಏಕಾಂತವಾಗಿ ಮಾತನಾಡುವವನು, ಗಾಳಿಯಂತೆ ಅಂತರಿಕ್ಷದಲ್ಲಿ ಸಂಚರಿಸುವವನು, ಇಂತಹ ಮಹಿಮೆಯುಳ್ಳವನೆಂದು ಕೇಳಿ ಕಾಶ್ಯಪನು ಧರ್ಮವನ್ನು ಕೇಳುವ ಉದ್ದೇಶದಿಂದ ಆತನ ಸಮೀಪಕ್ಕೆ ಹೋಗಿ ವಿದ್ಯುಕ್ತ ರೀತಿಯಲ್ಲಿ ಆತನ ಪಾದಗಳಿಗೆ ನಮಸ್ಕರಿಸಿ ಪರಮ ಭಕ್ತಿಯಿಂದ ಅವನಿಗೆ ವಿವಿಧ ಉಪಚಾರಗಳನ್ನು ಮಾಡಿ ಸಂತೋಷಗೊಳಿಸಿದನು. ಕಾಶ್ಯಪನು ಆ ಬ್ರಾಹ್ಮಣ ಶ್ರೇಷ್ಠನನ್ನು ಗುರುವಿನಂತೆ ಭಾವಿಸಿ ಸಕಲ ಗೌರವಗಳಿಂದಲೂ ಸಂತೋಷಪಡಿಸಿದನು. ಇವುಗಳಿಂದ ಆ ಗುರುವು ತೃಪ್ತನಾಗಿ ಶಿಷ್ಯನಾದ ಆ ಕಾಶ್ಯಪನಿಗೆ ಸಿದ್ಧಿಕರವಾದ ಮಾರ್ಗವೇನೆಂದು ಪರಿಭಾವಿಸಿ ಹೀಗೆಂದು ಹೇಳುವನು, ಅಯ್ಯ, ಮನುಷ್ಯರು ತಾವು ಮಾಡಿದ ಹಲವು ಬಗೆಯ ಕರ್ಮಗಳಿಂದಲೇ ಈ ಲೋಕದ ಸುಖವನ್ನು, ದಿವ್ಯ ಲೋಕವಾಸವನ್ನು ಪಡೆಯುವರು. ಆದರೆ ಇವುಗಳಲ್ಲಿ ಎಲ್ಲಿಯೂ
ಅಕ್ಷಯವಾದ ಶಾಶ್ವತ ಸುಖವು ಲಭಿಸದು. ಎಲ್ಲಿಯೂ ಅವರು ಶಾಶ್ವತವಾಗಿ ನೆಲೆ ನಿಲ್ಲುವುದಿಲ್ಲ. ಶ್ರಮಪಟ್ಟು ಸಂಪಾದಿಸಿದ ಬಹು ದೊಡ್ಡ ಪದವಿಯನ್ನು ಅಡಿಗಡಿಗೆ ಕಳೆದುಕೊಳ್ಳುವರು. ನಾನೂ ಕೂಡ ಹಿಂದೆ ಕಾಮಕ್ರೋಧಗಳಿಗೆ ಈಡಾಗಿ ತೃಷ್ಣೆಯಿಂದ ಮೋಹಿತನಾಗಿ ಹಲವು ಪಾಪಗಳನ್ನು ಮಾಡಿ ಕಷ್ಟವೂ ಅಶುಭವೂ ಆದ ಗತಿಗಳನ್ನು ಪಡೆದೆನು. ಅಡಿಗಡಿಗೆ ಜನನ ಮರಣದ ಕಷ್ಟಗಳನ್ನು ಅನುಭವಿಸಿದನು. ನಾನಾ ಬಗೆಯ ಆಹಾರಗಳನ್ನು ಭುಜಿಸಿದನು. ಹಲವು ಸ್ತ್ರೀಯರ ಸ್ತನ್ಯಗಳನ್ನು ಪಾನ ಮಾಡಿದೆನು. ಹಲವು ಬಗೆಯ ತಂದೆ ತಾಯಿಗಳನ್ನು ಕಂಡೆನು. ವಿಚಿತ್ರ ಸುಖಗಳನ್ನು ಅನುಭವಿಸಿದನು. ಹಲವು ದುಃಖಗಳನ್ನು ಅನುಭವಿಸಿದನು. ಅನೇಕ ವೇಳೆ ನನ್ನ ಪ್ರಿಯರಿಂದ ಅಗಲಿ ಅಪ್ರಿಯರೊಡನೆ ಕೂಡಾಡಿದನು. ಶ್ರಮಪಟ್ಟು ಸಂಪಾದಿಸಿದ ದ್ರವ್ಯವನ್ನೆಲ್ಲ ಹಾಳು ಮಾಡಿಕೊಂಡೆನು. ಬಂಧುಗಳಿಂದಲೂ ಇತರರಿಂದಲೂ ಅಧಿಕ ಕಷ್ಟತರವಾದ ಅವಮಾನಗಳನ್ನು, ಉಗ್ರವಾದ ಶಾರೀರಿಕ ಮಾನಸಿಕ ಬಾಧೆಗಳನ್ನು ಅನುಭವಿಸಿದನು. ಕ್ರೂರವೋ ಅಸಹ್ಯವೋ ಆದ ಸೆರೆ, ಕೊಲೆ ಮುಂತಾದ ಭಂಗಗಳಿಗೂ ಗುರಿಯಾದೆನು. ನರಕದಲ್ಲಿ ಬಿದ್ದು ಅಲ್ಲಿನ ಯಾತನೆಗಳನ್ನು ಸಹಿಸಿದುದಾಯಿತು. ಈ ಲೋಕದಲ್ಲಿ ಶೀತೋಷ್ಣಾದಿ ದ್ವಂದ್ವಗಳಿಂದ ಉಂಟಾದ ಅನೇಕ ವ್ಯಸನಗಳನ್ನು ಅನುಭವಿಸಿದುದಾಯಿತು. ಹೀಗೆ ಬಹಳ ಅವಮಾನಗಳನ್ನು ಅನುಭವಿಸಿ ಮಹಾವ್ಯಸನಕ್ಕೆ ಗುರಿಯಾಗಿದ್ದ ನಾನು ನಿರ್ವೇದದಿಂದ ಈ ಲೋಕ ವ್ಯವಹಾರವನ್ನು ಬಿಟ್ಟೆನು. ಆ ದುಃಖದಿಂದ ಲೋಕತ್ರಯವು ನನಗೆ ಬೇಡವಾಯಿತು. ಕೊನೆಗೆ ಈ ಸಿದ್ಧ ಮಾರ್ಗವನ್ನು ತಿಳಿದು ಅದನ್ನು ಅಭ್ಯಸಿಸಿದೆನು. ಅದರಿಂದ ನನಗೆ ಜ್ಞಾನ ವಿಕಾಸ ಉಂಟಾಗಿ ಸಿದ್ಧಿಯನ್ನು ಪಡೆದೆನು. ನಾನು ತಿರುಗಿ ಭೂಲೋಕಕ್ಕೆ ಬರಲಾರೆನು. ಪ್ರಜಾಸೃಷ್ಟಿ ಮೊದಲುಗೊಂಡು ಮೋಕ್ಷದವರೆಗೂ ಇರುವ ಎಲ್ಲ ಲೋಕಗಳನ್ನು, ನನಗುಂಟಾದ ಶುಭಗತಿಗಳನ್ನು ಈಗ ನಾನು ತಿಳಿಯಬಲ್ಲೆನು. ಓ ಬ್ರಾಹ್ಮಣ ಶ್ರೇಷ್ಠ, ಈಗ ನಾನು ಈ ಉತ್ತಮ ಸಿದ್ಧಿಯನ್ನು ಪಡೆದಿರುವೆನು. ಇನ್ನು ಮೇಲೆ ಇದಕ್ಕಿಂತಲೂ ಉತ್ತಮವಾದ ಸತ್ಯಲೋಕವನ್ನು ಸೇರುವೆನು. ಆಮೇಲೆ ಅದಕ್ಕಿಂತಲೂ ಮೇಲೆನಿಸಿದ ಅವ್ಯಕ್ತವಾದ ಬ್ರಹ್ಮಪದವನ್ನು, ಅಂದರೆ ಮೋಕ್ಷವನ್ನು ಪಡೆಯುವೆನು. ಇದರಲ್ಲಿ ನಿನಗೆ ಯಾವ ಸಂದೇಹವೂ ಬೇಡ. ನಾನು ತಿರುಗಿ ಮನುಷ್ಯಲೋಕಕ್ಕೆ ಬರುವವನಲ್ಲ, ನಿನ್ನಲ್ಲಿ ಪ್ರೀತನಾಗಿರುವೆನು. ನಿನಗೆ ನನ್ನಿಂದ ಏನಾಗಬೇಕೋ ತಿಳಿಸು. ನೀನು ಯಾವುದನ್ನು ಪಡೆಯುವ ಉದ್ದೇಶದಿಂದ ನನ್ನ ಬಳಿಗೆ ಬಂದಿರುವೆ ಎಂಬುದನ್ನು ನಾನು ಬಲ್ಲೆನು. ನಾನು ಶೀಘ್ರದಲ್ಲಿಯೇ ಮೇಲಿನ ಲೋಕಕ್ಕೆ ಹೋಗುವೆನು. ಅದಕ್ಕಾಗಿಯೇ ಈಗ ನಾನು ನಿನ್ನನ್ನು ಪ್ರಶ್ನಿಸಿದೆನು. ನಾನು ನಿನ್ನ ಸೇವೆಗೆ ಮೆಚ್ಚಿದೆನು. ನೀನು ತಿಳಿಯಲು ಅಪೇಕ್ಷಿಸುವುದನ್ನೆಲ್ಲ ಕೇಳು. ಈ ನಿನ್ನ ಬುದ್ಧಿಗಾಗಿ ಸಂತೋಷಿಸಿ ನಿನ್ನನ್ನು ಗೌರವಿಸಿ ಪೂಜಿಸುವೆನು. ಕಾಶ್ಯಪ, ಈ ನನ್ನ ಸ್ಥಿತಿಯನ್ನು ತಿಳಿದುದರಿಂದಲೇ ನೀನು ಮಹಾಬುದ್ಧಿವಂತನು ಎಂಬುದು ಸ್ಪಷ್ಟವು ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 17ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.